ರೋಡ್ ಸೈಡ್ ಅಲ್ಲೆಲ್ಲ 500 ರೂಪಾಯಿ ಹಾಕೋ 5 ಲಕ್ಷದ ಕ್ಯಾಮೆರಾ ನಡ್ಕೊಂಡಿದ್ದೀನಿ ಈ ಅಮ್ಮ ಫೋನ್ ಹಿಂಗ್ ಆಡ್ತಾಳೆ ಅಂತ ಸ್ವಲ್ಪ ಲಕ್ಷಣವಾಗಿದ್ದ ಸ್ವಲ್ಪ ಕಪ್ಪಿದೆ ಅಷ್ಟೇ ಇವಾಗ ದೊಡ್ಡ ಸೊ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಎ ಲಾಂಗ್ ಟೈಮ್ ಒಂದು ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗ್ತಾ ಇದ್ದೀವಿ. ನಮ್ದಲ್ಲ, ನಮ್ಮ ಅಣ್ಣದು ಮತ್ತು ಕಾವ್ಯ ಅವ್ರದ್ದು. ಸೊ ಹೋಗ್ತಾ ಇದ್ದೀವಿ, ಕಾವ್ಯಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವಳು ಯಾವಾಗಲೂ ಲೇಟು ಗೈಸ್ ಬರೋದು. ಇವಾಗ ನಾವೇ ಹೋಗಿ ಅವಳನ್ನ ಪಿಕ್ ಮಾಡಿ ನೆಕ್ಸ್ಟ್ ನಾವು ಎಲ್ಲೆಲ್ಲ ಹೋಗ್ತೀವಿ ಅಂತ ಈ ಒಂದು ಬ್ಲಾಗಲ್ಲಿ ತೋರಿಸ್ತೀವಿ. ಸೊ ಪಾರ್ಟ್ 1 ಬಂದು ನನ್ನ ಬ್ಲಾಗಲ್ಲಿ ಇರುತ್ತೆ ಆ್ಯಂಡ್ ಪಾರ್ಟ್ 2 ಬಂದು ನಮ್ಮ ಅಣ್ಣನ ಬ್ಲಾಗಲ್ಲಿ ಇರುತ್ತೆ, ದುಷ್ಯಂತ್ ಕಾವ್ಯ ಅಂತ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ. ಕಮ್ ಲೆಟ್ಸ್ ಗೋ. ಗೈಸ್ ನಾವು ಒಂದು 2 years ಬ್ಯಾಕ್ ನಾನು ಮತ್ತೆ ಕಾವ್ಯ ಮೀಟ್ ಆದಾಗ ಒಂದು ಸ್ನ್ಯಾಪ್ ವಿಡಿಯೋ ನಾನು ಅವಾಗ ನೋಡ್ತಾ ಇದ್ದೆ. ನೀವೆಲ್ಲ ತೋರಿಸಿದ್ರೆ ನಿಜ ನೀವೆಲ್ಲ ಶಾಕ್ ಆಗ್ತೀರಾ. ತೋರಿಸ್ಬಾರ್ದಂತೆ ಗೈಸ್, ಹೆಂಗ್ ಡ್ಯಾನ್ಸ್ ಆಡವಳೆ ಅಂದ್ರೆ ಗೈಸ್, ಅಷ್ಟು ಸಣ್ಣ ಇದ್ಲು ಗೈಸ್ ಅವಳು. ಅದನ್ನ ನೋಡಿ ಇವಾಗೆಲ್ಲ ನಗ್ತಾ ಇದೀವಿ. ಅಯ್ಯೋ ನಾವ್ ಅಣ್ಣನ ಫೋನೇ ಆಫ್ ಮಾಡ್ಬಿಟ್ಲು ಗೈಸ್. ಅಷ್ಟೇ, ಅವ್ಳಿಗೆ ಏನ್ ಕಾಣಿಸುತ್ತೆ ಅವಳು ಏನು ಎಷ್ಟು ಕೇವಲವಾಗಿ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ಕಾಯಿ ಒಂದ್ಸಲ ತೋರ್ಸಿ ಆಕ್ಟಿಂಗ್ ಮಾಡಿ ಆತರ ಮಾಡಿದೆ ಅಂತ. ಪ್ಲೀಸ್ ಕಣೆ ಮಾಡಿ ಪ್ಲೀಸ್ ಮಾಡ್ರಿ. ಇವಾಗ ಯಾಕೆ ಇಷ್ಟಪ್ಪ ಉತ್ಕೋಬಿಟ್ಟಿದೀರ? ಅವಾಗ ಯಾಕೆ ಸಣ್ಣ ಇದ್ರಿ ನೀವು? ದೊಡ್ಡ ಅವಾಗ ಇನ್ನ LKG ಮಗುನ ನೀವು? ಚಿಕನ್ ಮಟನ್ ಫಿಶ್ ಪಿಜ್ಜಾ ಬರ್ಗರ್ ತಿನ್ಕೊಂಡು ಬೆಳೆದ್ಬಿಟ್ಟವ್ರೆ. ನಿಂಗೆ ನನ್ ವಿಡಿಯೋ ನೋಡಿ ತೋರಿಸ್ತಲ್ಲ, ನಿಮ್ಗೆ ಅವಳ ವಿಡಿಯೋ ತೋರಿಸಿದ್ರೆ ಅಂತ ನಿಮ್ ಕಡೆ ಇವ್ರ ಫೋನಲ್ಲಿ ಇದೆ ಅವಳು ಡ್ಯಾನ್ಸ್. ಯಾವ್ದು ಸಖತ್ತಾಗಿ ಆಡಿದೀನಿ ಗೈಸ್, ನಿಜ ಸಖತ್ತಾಗಿ ಆಡಿದೀನಿ ಗೈಸ್ ನಾನು. ಅವಳಷ್ಟೆಲ್ಲ ಖರಾಬಾಗಿ ಆಡಿದೀನಿ ಗೈಸ್. ನೋಡಿದ್ರೆ ಅಂತೂ ನೀವು ಸತ್ಯ ಯಾವ್ದು ನಾವಿನ ಸಪೋರ್ಟ್ ಮಾಡ್ಬೇಕು. ಸಖತ್ತಾಗಿ ಆಡಿದೀನಿ ಗೈಸ್. ಅವಳೇ ನಂಬ್ಲೇಬೇಡಿ ಅದ್ ನೋಡಿ ಅಲ್ಲೇನು ಇರೋದೇ ಇಲ್ಲ ಗೈಸ್. ಅವಳೇ ಎನರ್ಜಿ ತಗೊಂಡು ಅವಳೇ ಹಿಂಗೆಲ್ಲ ಮಾಡೋದು ಅಲ್ವಾ? ಹೇಳಿದ ಅದಕ್ಕೆ ಒಂದ್ಸಲ ಮಾಡು. ಖರಾಬ್ ಆಗೈತೆ, ಇಲ್ಲೇ ವಿಡಿಯೋ ತೋರಿಸ್ತೀನಿ ಮಾಡು. ನೀವ್ ಹಿಂಗೆ ಮಾಡ್ತಾರೆ ನಿಮ್ ಮನೇಲಿ ಫೋಟೋ ಗೈಸ್. ನಾನ್ ಚಿಕ್ಕವಳಿರ್ಬೇಕಾದ್ರೆ ಚೆನ್ನಾಗಿರ್ಲಿಲ್ಲ, ಅದನ್ನ ಆಡ್ಕೊಂತಿದ್ದಾಳೆ ಅಷ್ಟೇ. ಕರ್ರಕ್ಕೆ ಗೈಸ್ ನಾನು ಸ್ವಲ್ಪ ಲಕ್ಷಣವಾಗಿದ್ದೆ, ಸ್ವಲ್ಪ ಕಪ್ಪಿದೆ ಅಷ್ಟೇ. ಇವಳು ಅಷ್ಟೇನ್ ಕಪ್ಪಿರ್ಲಿಲ್ಲ. ನಾನ್ ಬೆಳ್ಳಗ್ ಹುಟ್ಟಿದಾಗ ಬೆಳ್ಳಗ್ ಹೆಂಗಿದ್ಯಾ ಇವಾಗ? ಸ್ವಲ್ಪ ಏನ್ ಗೊತ್ತಾ ಗೈಸ್, ಚಿಕ್ಕವಳು ಇರ್ಬೇಕಾದ್ರೆ ಯಾರು ಚೆನ್ನಾಗಿರುತ್ತೆ, ದೊಡ್ಡವ್ರ ಚೆನ್ನಾಗಿರಲ್ವಂತೆ. ನಾವು ಚೆನ್ನಾಗಿರ್ಲಿ, ಇವಾಗ ಸಖತ್ತಾಗಿದ್ದೀವಿ ನಾವು ಅದೇ ತರಾನೇ. ಯಾಕೆ ಹಂಗ್ ನೋಡ್ತಾ ಇದೀಯಾ? ಏನಂತ ಬೈದ್ಲ? ಅವಾಜ್ ಹಾಕಿದ್ಯ? ಏನ್ ಮಾಡೋದು ನೋಡಿ, ಹೆಂಗ್ ಮಾಡ್ತಾ ನೋಡ. ನೀನೇ ನೋಡ್ಕೋಣ, 3 ದಿವಸ ನೋಡ್ಕೋ ನಂಗೆ ಹೆಂಗ್ ಹೊಟ್ಟೆ ಉರಿಸ್ತಾನೆ ಅಂತ. ಗೌರ್ಮೆಂಟಿಗೆ 6000 ರೂಪಾಯಿ ಕೊಟ್ಟೆ, ನಿಮ್ ಬಟ್ಟೆ ತಗೊಳಕ್ ನೀ ಎಷ್ಟು ಕೊಟ್ಟಿದ್ದೆ ಅಂತ ಕೇಳ್ಬೇಕಿತ್ತು. ಯಾರನ್ನ? ಏನಣ್ಣ ಅರ್ಥ ಆಗಿಲ್ಲ, ಹೇಳಿ ಒಂದ್ಸಲ. ಹೇಳ ಪರವಾಗಿಲ್ಲ, ಹೇಳ ಪರವಾಗಿಲ್ಲ, ಹೇಳ್ಬೇಕಪ್ಪ. ಹೇಳೆ ಎಂತಕ್ಕೆ ಮುನ್ಸ್ಕೊಂಡಿದ್ಯ? ಎಂತಕ್ಕೆ ಮುನ್ಸ್ಕೊಂಡಿದ್ಯ ಹೇಳು? ಯಾಕೆ ಮುನ್ಸ್ಕೊಂಡಿದ್ಯ ಹೇಳು? ಮೆಹಂದಿ ಹಾಕ್ಸ್ಕೊಳಕ್ಕೆ ಏನು ಎಷ್ಟು ಹೇಳಿದ್ರು ಗೊತ್ತಾ? 8 ರಿಂದ 12 ಸಾವಿರ ಹೇಳಿದ್ರು. ನಾನು ಇನ್ನ ಸ್ಟಾರ್ಟೇ ಮಾಡಿಲ್ಲ, ಫುಲ್ ಕಂಪ್ಲೀಟೇ ಮಾಡಿಲ್ಲ. ಆಗ್ಲೇ ಅಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ 500 ರೂಪಾಯಿ ಅಂತ ಇರ್ತೆ. ಯಾರಾದ್ರೂ ಬ್ರೈಡ್ ಹಾಕ್ಸ್ಕೊತಾರ ಹಂಗೆ? ಹೆಂಗ ಅದು ಗೋರಂಟಿನ ಯಾರು ನೋಡಕ್ ಬರ್ತಾರೆ? 8,000 ರೂಪಾಯಿ ಕೊಡ್ಬೇಕಂತೆ. ಒಂದು ಅರ್ಧ 5 ದಿವಸ ಕೆಲಸ ಸಂಪಾದನೆ ಮಾಡ್ಬೇಕು ನಾನು. 8,000 ರೂಪಾಯಿ 2 ಕೈಗೆ ಹಾಕೋತಾರೆ. ಅದ್ 2 ದಿವಸ ಹಿಂಗ್ ಉಜ್ಜಿರು ಹೋಗುತ್ತೆ. ಅದ್ರ ಬದಲು 500 ರೂಪಾಯಿ 300 ರೂಪಾಯಿ ಒಂದ್ ಕೈಗೆ ಹಾಕ್ತಾ ಇರ್ತಾರಲ್ಲಿ. ಅಣ್ಣ ಇನ್ನೊಂದು 200 ಎಕ್ಸ್ಟ್ರಾ ಕೊಡ್ತೀನಿ, ಚೆನ್ನಾಗಿರೋದು ಹಾಕು ಅಂದ್ರೆ ಹಾಕ್ತಾನಪ್ಪ. ಅದೇ ಹಂಗಾರೆ ನಿಂಗೆ ಹಾಕ್ಸ್ಕೊಂಡ್ತೀಯ ನೋಡಲಿ. ಏನ್ ಬುದ್ಧಿ ಆರ್ಟಿಸ್ಟ್ ಇಟ್ಕೊಂಡಿದ್ವಾ? ಏನ್ ಬುದ್ಧಿ ಕಲ್ತಿದ್ಯಾ ಕಾವ್ಯ? ಫ್ರೀ ಕೊಡ್ತಾರೆ ಅವ್ರಿಗೆ. ಕಾವ್ಯ ಭೂಲೋಕ ಮುಗ ಅಳ್ಳಿಸ್ಕೊಂಡ್ ಮಲ್ಕೊಂಡವಳೆ. ಕಾವ್ಯ ಮೂಗ್ ಸ್ವಲ್ಪ ಸರಿ ಮಾಡ್ಕೊ, ಅಳ್ಳಿಸ್ಕೊಂಡ್ ಮಲ್ಕೊಂಡಿದ್ಯಾ? ಇಷ್ಟ ಬೇಗ ಮಲ್ಕೋಬಿಟ್ಲೇನೋ? ನಿದ್ದೆ ಪೂರ್ಕಿ ಯಾರೋ ತಿಂಡಿ ಪೋತಿ ನಿದ್ದೆ ಪೂರ್ಕಿ.
ಪ್ಯಾಕೆಟ್ ಫುಲ್ಲು ನೋಡು ಇಷ್ಟು ತಿಂದವಳೆ ನೋಡಿ ಗೈಸ್. ಈ ಕವರ್ ಪೂರ್ತಿ ತಿಂದುಬಿಟ್ಟು ಅವಳೇ ತಿಂದಿರೋದು ಗೈಸ್ ಅಷ್ಟು ಪೂರ್ತಿ. ತಿಂದುಬಿಟ್ಟು ದಾನ ತಿಂದಂಗ್ ತಿಂತಾಳೆ. ಇವಾಗ ಎದಳ್ಬೇಕಲ್ಲ, ಇವಾಗ್ಲೂ ಎದ್ದಿಲ್ವಲ್ಲ. ಕಾಗೆ ನೋಡಕ್ ನನಗೆ ನೋಡೇ ನನಗೆ ಕೈ ಕೊಡಬೇಡ. ಕಾಗೆ ಅಂತೆ ಕಾಕಾ 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 ಅಂತ ಹೇಳ್ತಾಳೆ. ನಿನ್ ಗಂಟಕ್ಕೆ ಯಾರು ಬಾಯಿ ಹಾಕ್ತಾರೋ ಕೈ ಹಾಕ್ತಾರೋ ನೀನೇ ತೃಪ್ತಿಲ್ಲ. ನೋಡಿ ಗೈಸ್, ಮದ್ವೆನೇ ಆಗಿಲ್ಲ ಆಗ್ಲೇ ಹೆಂಗ್ ಬೈತಾಳೆ ನಮ್ಮ ಅಣ್ಣಂಗೆ ಇವಳು. ಯಾವ್ದೇ ನಿಂದು ಗೈಸ್? ನಂದೆಲ್ಲ ದಯವಿಟ್ಟು ನಂದು ಯೂಟ್ಯೂಬ್ ಚಾನಲ್ ಕ್ರಿಶ್ಚಿಯನ್ ಕಾವ್ಯ ಅಂತ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವನು ಡಿಕೆ ಕಾವ್ಯ ಡಿಕೆ ಅಂತ ಚೇಂಜ್ ಮಾಡ್ತಾನಂತೆ ಯೂಟ್ಯೂಬ್ ನೇಮ್. ಯೂಟ್ಯೂಬ್ ಚಾನಲ್ ಅಂತ ಅದು ಸಖತ್ತಾಗಿದೆ, ಒಂದು ಬ್ರ್ಯಾಂಡ್, ಅದು ನಮ್ಮ ಬ್ರ್ಯಾಂಡ್ ಡಿಕೆ. ಡಿಕೆ ಅದ್ ಅಂದ್ರೆ ಯಾವ್ದೋ ಮೂವಿಲ್ ಐತಲ್ಲ, ಯಾವ್ದಣ್ಣ ಅದು? ಡಿಕೆ ನೈ ಡಿಕೆ ಸಾತ್ ಓದೋ ಆತರ ಇರ್ಬೇಕು. ಅದಕ್ಕೆ ಇವಳು ನನ್ಗೆ ಗೊತ್ತಾ ಗೈಸ್, ಡಿಕೆ ಅಂತ ಚೇಂಜ್ ಮಾಡೋ ಅಂದ್ರೆ ಹೋಗಿ ಡಿಕ್ಕಿಲ್ ಕೂತ್ಕೋ ಅಂತ ಹೇಳ್ತಾಳೆ. ಡಿಕೆ ಚಿಂತ ಎಷ್ಟು ಚೇಂಜ್ ಮಾಡಿದ್ರೆ ಹೋಗ ಡಿಕ್ಕಿ ಕೂತು ಫಸ್ಟ್ ತಲೆ ಇವಳಿಗೆ ನಿದ್ದೆನೆ ಇಂಪಾರ್ಟೆಂಟ್ ಗೈಸ್, ಮರಿದಿನೇ ಕೊಡಲ್ಲ. ನಂಗೆ ಮರ್ಯಾದಿನೇ ಇಲ್ಲ ಅಂತಾರೆ ದೇವ್ರಣಗೂ. ನಮ್ ತಾಯಣ್ಣ ನನಗೆ ಇರ್ಲಿಲ್ಲ ಅಂತ ಹಿಂಗಿದೆ ಗೊತ್ತಾ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿ ಬನ್ನಿ ಹೋಗಿ ಅಂತಾನೆ ಹೇಳ್ತಾ ಇದ್ರು. ಇವಾಗ ಮಾತು ಮುಂಚೆ ಅಂತ ಹೇಳ್ತಾರೆ. ಗಂಟ್ಲ ಏನಾದ್ರು ನೋಡ್ರಿ ಒಂದಿನ ಯಾರಾದ್ರೂ ಇವ್ ಜೊತೆ ಇದ್ಬಿಡ್ರಿ, ನಿಮ್ ತಲೆ ಹುಳ ಬಿಟ್ಟು ಹಾಕ್ತಾನೆ, ಅಷ್ಟು ಮಾತಾಡ್ತಾನೆ. ನನಗೆ ದೇವ್ರ ಕೊಟ್ಟಿರೋದೇ ಬಾಯಿ ಮಾತಾಡಕ್ಕೆ. ಎಷ್ಟೋ ಜನ ಹುಡುಗಿರು ತನ್ನ ಹುಡುಗ ಮಾತಾಡಲ್ಲ ಅಂತ ಬೇಜಾರಾಯ್ತಾರೆ. ನಾನು ಪ್ರೀತಿಯಿಂದ ಮಾತಾಡ್ಕೊಂಡು ನೋಡಿ ನಗಿಸ್ತಾ ಇದ್ದೀನಿ. ಮಾಡಿದ್ರು ಇನ್ನೇನ್ ಮಾಡಲ್ಲ ಕೇಳಿ. ಹೇಳ್ತೀನಿ ಕೇಳಿ ಅಲ್ಲ, ಹೇಳು ಫಸ್ಟ್. ಹೇಳ್ತಾ ಇದೀನಲ್ಲ ನೋಡಿ, ಲವ್ ಮಾಡ್ಬೇಕಾದ್ರೆ ಹಿಂಗೆಲ್ಲ ಇರಲಿಲ್ಲ, ನೀಟಾಗಿ ಸ್ವಲ್ಪ ಭಯ ಬದುಕಿಯಲ್ಲಿತ್ತು. ಇವಾಗ ಏನ್ ಅಂತಾರಲ್ಲ ಹಂಗೆ ಯಾವ್ದಕ್ಕೂ ಇಲ್ಲ. ಹೆಂಗ್ ಮಾತಾಡ್ತಾರೆ ಸುಮ್ಮನೆ ಬೇಡ ಅನ್ಸಕ್ಕಾಗಿಲ್ಲ. ಸೊ ಇವಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡಿದ್ವಿ ನಾನು ಮತ್ತೆ ಕಾವ್ಯ ಒಂದು ಗೈಸ್ 5:25 ಸ್ನಾನಕ್ಕೆ ಹೋದ್ಲು, 5:55 ಬಂದಿದ್ದಾಳೆ. ಅರ್ಧ ಗಂಟೆ ಬೇಕು ಓಸಿಡಿ ಇವಳು ಒಂಥರ. ನಾನು 10 ನಿಮಿಷಕ್ಕೆ ಬಂದ್ಬಿಟ್ಟಿದ್ದೀನಿ, ಯಾಕಂದರೆ ನಾವು ಬೇಗ ಹೊರಡ್ಬೇಕು. ಮೇಡಮ್ ಅವ್ರು ನೋಡಿ ಇನ್ನೂ ಮೇಕಪ್ ಮಾಡೋದು ಎಷ್ಟೊತ್ತು ಮಾಡ್ತವ್ರೆ ಅಂತ. ಕಾವ್ಯ ಮಂಕಿ ಥರ ಕಾಣಿಸ್ತಿದ್ಯಾ ಕಾವ್ಯ? ಅದು ಕತ್ಲೆ ಇದೆ, ಕತ್ಲೆ ಇರೋದಕ್ಕೆ ಕಪ್ಪು ಕಾಣಿಸ್ತಾ ಇದೆಯಾ? ಇವಾಗ ವೈಟಿಗೆ ಮಾಡ್ಕೊತಿದ್ಯಲ್ಲ ಮೇಕಪ್ ಮಾಡ್ಕೊಂಡು. ಬೆಳ್ಳಗಿದ್ದಾಳೆ. ಹೌದು ಗೈಸ್, ಮಾಡ್ಕೊ ಆಯ್ತು. ಅಲ್ಲ ನನಗೆ ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಅಂತ ಕಸದ ಕುತ್ಕೊಂಡು ತಾನೇ ಮೇಕಪ್ ಮಾಡ್ಕೊತಾರೆ. ಇಲ್ಲ ಗೈಸ್, ನಾನು ನೋಡಿ ಇಷ್ಟೇ, ನಾನು ಚಿಕ್ಕದು, ನಾನು ಲೈಟಾಗಿ ಮಾಡ್ಕೋತೀನಿ. ಇವಳ ಥರ ಜಾಸ್ತಿ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಇವತ್ತು ಇವಳು ಚೆನ್ನಾಗಿ ಕಾಣಿಸ್ಬೇಕು. ನಾನು ಬಿಟ್ಕೊಡ್ತಾ ಇದ್ದೀನಿ. ಪಾಪ ಅಂತ ಮಾಡ್ತೀನಲ್ಲ, ನಾನು ಮಾಡೇ ಇಲ್ಲ ಗೊತ್ತಾ. ಇಬ್ರು ಫಸ್ಟ್ ಒಬ್ರು ಮಾಡಿದ್ದೆ, ಇವಾಗ ಒಬ್ರು ಮಾಡ್ತೀನಿ ಅಷ್ಟೇ. ಮೋರ್ ಲೈಟ್ ರಿಕಾರ್ಡ್ ಅಂತ ಗೊತ್ತಾಯ್ತು. ಅಯ್ಯೋ ಸ್ವಾಮಿ ಕಾಳಿ ನೋಡಿ ದೇವರಣೆಗೂ ಈ ಮೇಕಪ್ ಸೆಟ್ಟು ಇದೆಲ್ಲ ಈ ಥರ ವನವಾಸ ಯಾರಿಗೂ ಬೇಡ. ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ಹೇಳೋ ಮುಂಚೆ ನಿಂಗೂ ಈ ಥರ ಮೇಕಪ್ ಮಾಡ್ಕೋ ಹುಡುಗಿ ಬೇಕಾ? ಹಾಂ, ನೆಮ್ಮದಿಗಿರೋ ಹುಡುಗಿ ಜೀವನ ಬೇಕು ತಾನೆ? ಹಾಂ, ನೆಮ್ಮದಿಯಾಗಿರೋ ಮುಂಚೆ. ತಪ್ಪಿ ಏನೋ ನಾನು ಬಿದ್ದಾಗ್ಬಿಟ್ಟಿದ್ದೀನಿ, ನೀನಂತೂ ಬಿಡ್ಬೇಡ. ಏನು ಡೌ ಇಲ್ಲ, ನಿಜ ಹೇಳಿದೆ, ಸತ್ಯ ಯಾವತ್ತಿರು ಕಹಿನೇ. ಆದರೂ ನಾವು ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ ಗೈಸ್, ನಿಜವಾಗ್ಲು ಅಭಿಮಾನಿಗಳೇ. ನಾವೆಲ್ಲ ಇದನ್ನ ಯೋಚನೆ ಮಾಡ್ಬಿಡಿ, ನೀವೆಲ್ಲ ಯೋಚನೆ ಮಾಡಿಬಿಟ್ಟು ಲವ್ ಮಾಡಿ. ತುಂಬ ಟಾರ್ಚರ್ ಆಗುತ್ತೆ ಮಾತ್ರ. ನೋಡಿ ಇಷ್ಟೆಲ್ಲ ಅವ್ರದ್ದೆ. ನೆಕ್ಸ್ಟ್ ಲ್ಯಾಶಸ್ ಕಣ್ಗೆ ಹಾಕೋ. ತಪ್ಪಿ ಯಾರಿಗಾದ್ರು ಹೇಳ್ಬಿಟ್ಟಿಯ ಬಾಯಿಲಿ ಮಕ್ಕಳು ಹೋಗಿರ್ತಾರೆ.
ಹುಡುಗರು ಲ್ಯಾಶಸ್ ಹಾಕ್ತಾರ ಮನೆ ನಾವು ಐಬ್ರೋ ಹೋಗ್ಬಿಡೈತೆಪ್ಪ, ಐಬ್ರೋ ಹೋಗ್ಬಿಡೈತೆ. ಇವಾಗ ಏರ್ ಸ್ಟ್ರೈಕಿಂಗು ಏರ್ ಕ್ರಾಸ್ ಎಲ್ಲ ಮಾಡೋ ತಾನೆ. ಏನೋ ಮಾಡಲ್ಲ ನಾವು. ಪೌಡರ್ ಹಾಕ್ಬಿಟ್ಟು ಸ್ಪ್ರೇ ಹೊಡ್ಬಿಟ್ಟು ಸೆಟ್ ಮಾಡ್ತೀವಿ. ಓಕೆ ಗೈಸ್. ಅಂಕಲ್ ಇವಾಗ ಸಮುದ್ರದಲ್ಲಿ ನೀರು ಹೋಗುತ್ತೆ ಅಲ್ವಾ, ಮತ್ತೆ ಯಾಕೆ ಸಮುದ್ರದ ನೀರು ಸಾಲ್ಟ್ ಇರುತ್ತೆ, ಈ ನೀರು ಸಾಲ್ಟ್ ಇರಲ್ಲ? ಇದು ಸಾಲ್ಟ್ ಇರುತ್ತೆ. ಹೌದಾ? ಇವಾಗ ಸಾಲ್ಟ್ ಆಗಿದೆ. ಇದುವರೆಗೆ ಸ್ವೀಟ್ ಇತ್ತು. ಹೌದಾ? ಅದು ಯಾರು ಉಪ್ಪು ಹಾಕ್ತಾರೋ, ಅದು ಯಾರು ಖಾರ ಹಾಕ್ತಾರೋ, ಯಾರು ಮಸಾಲೆ ಹಾಕ್ತಾರೋ ಗೊತ್ತಿಲ್ಲ ಗೈಸ್. ನಮ್ಗೆ ಇಲ್ಲಿ ನೀರು ಚಿಂತೆ ಆಗಿದ್ರೆ ಅವ್ರಿಬ್ರು ಲವರ್ಸ್ ಥರ ಸಾಂಗ್ ಚಿಂತೆ ಮಾಡ್ಕೊಂಡು ಕುತ್ಕೊಂಡವ್ರೆ. ಮೊಸಳೆ ಗೈಸ್, ಇಲ್ಲಿ ಮೊಸಳೆ ಇದೆಯಂತೆ. ಮೊಸಳೆ, ಕ್ರೊಕೊಡೈಲ್. ಚೊಪ್ಪೆ ಏನು ಅಣ್ಣ, ಏನಂತಾರೆ ಅದಕ್ಕೆ? ಕಪ್ಪೆ ಚಿಪ್ಪು. ಅಂಕಲ್ ನೀವು ಸ್ವಲ್ಪ ಮಾಡಿಸಿ, ನಾವು ಆ ಕಡೆ ನಿಂತ್ಕೊಂಡು ನಾವು ಆಮೇಲೆ ಸ್ವಲ್ಪ ನಮ್ದು ಬೇರೆ ಏನ್ ಬೇಕು ಮಾಡಿಸ್ಕೊತೀವಿ. ಅಂಕಲ್ ಅದೇನದು ಕಪ್ಪೆ ಚಿಪ್ಪು ಯಾಕೆ ಅಲ್ಲಿ ಜೋಡಿಸಿರೋದು? ಜೋಡಿಸಿರೋದು ಸುಣ್ಣ ಮಾಡ್ತಾರೆ. ಸುಣ್ಣ ಮಾಡ್ತಾರಾ? ಎಕ್ಸ್ಪೋರ್ಟ್ ಆಗುತ್ತೆ. ಹೌದಾ? ಬೆಲ್ಲಕ್ಕೆ ಹಾಕ್ತಾರೆ. ಬೆಲ್ಲಕ್ಕೆ ಹಾಕ್ತಾರಾ? ಸುಣ್ಣ ಬೆಲ್ಲಕ್ಕೆ ಮೈನ್ ಬೇಕೇ ಬೇಕು. ಚಿಕನ್ ಫುಡ್ಡು, ಟ್ಯಾಬ್ಲೆಟ್, ತೋಟ, ಅಡಿಕೆ ತೋಟ, ವಾ, ಬೆಲ್ಲ, ಪಾನ್ ತಿನ್ಲಿಕ್ಕೆ. ಎಲ್ಲಿಂದ ತಗೊಬಂದಿರೋದು? ಎಲ್ಲಿಂದ ತಗೊಬಂದಿರೋದು? ಸಮುದ್ರದಲ್ಲಿ ನದಿಯಲ್ಲಿ ಸಿಗುತ್ತೆ. ಸಿಗುತ್ತೆ. ಮಿಷನಲ್ಲಿ ಸಿಗುತ್ತೆ. ಸುಮ್ನೆ ಇರೋಣ ನೀನೊಳ್ಳೆ. ನೀನ್ ನೋಡಿರ್ಲಿಲ್ವಾ? ಅಲ್ಲ, ನಾನು ಯೋಚನೆ ಮಾಡ್ತಾ ಇರೋದು ಹೆಂಗ್ ಗೊತ್ತಾ, ಬೆಲ್ಲಕ್ಕೆ ಹಾಕ್ತಾರೆ ಅಂತ ಯೋಚನೆ ಹ್ಞೂ, ಅದೇ ನಾನು. ಬೆಲ್ಲ ನೋಡಿ, ಒರಿಜಿನಲ್ ಬೆಲ್ಲ ಬ್ಲ್ಯಾಕ್, ವೈಟ್ ಬರ್ಲಿಕ್ಕೆ ಇದು ಬೇಕೇ ಬೇಕು. ನಮ್ಗೆ ಆಲ್ಮೋಸ್ಟ್ ನಮ್ಗೆ ಈ ಕಡೆ ಬರೋದು ಮಂಡ್ಯ ಕಡೆಯಿಂದ ಬರೋದಲ್ವಾ, ಅವರೆಲ್ಲ ಬಿಸಿಲಿಗೆ ಸರಿ ಇದು ಮೇಲೆ ಹೇಳದ್ ನಾನು ಕೆಳಗೆ ಹೋಗ್ತೀನಿ, ಡ್ಯೂಟಿ ಇದೆ ಬೇಗ. ಲಾಕ್ ಮಾಡಿದ್ವಿ ಅಣ್ಣ, ಅದು ಕಚ್ಚುತ್ತಾ? ದೊಡ್ಡ ಏಡಿಕಾಯಿ ಇದೆ ಗೈಸ್. ಎಲ್ಲಿಂದ ತಗೊಬಂದಿದಂತೆ? ಎಲ್ಲಿಂದ ತಗೊಬಂದಿದಂತೆ? ಕಲ್ಲಿಂದ. ಅಲ್ಲಿ ಸಿಕ್ತಾ? ಈಗ ಇರ್ತದೆ, ಈಗ ಕಲ್ಲಲ್ಲಿ ಎಲ್ಲ ಸಿಗುತ್ತೆ. ಕಲ್ಲಲ್ಲಿ ಈಗ ಇರ್ತದ್ದು. ಎಲ್ಲಿ? ಅಲ್ಲ ಅಣ್ಣ, ಹಿಡ್ಕೊಬೇಡ, ಕಚ್ಚುತ್ತ. ಆಮೇಲೆ ಲಾಕ್ ಮಾಡಿದ್ವಿ. ಹೆಂಗ್ ಲಾಕ್ ಮಾಡಿದೀರಾ? ಲಾಕ್ ಆದ್ರೆ ಮುಗೀತು. ಓ, ಅದು ಲಾಕ್ ಆಗಿರೋದಾ? ಲಾಕ್ ಆಗಿರೋದ್ರಲ್ಲಿ ಲಾಕ್ ಮಾಡ್ಬೇಕು ನಾವು. ಅದು ಓಪನ್ ಮಾಡ್ಕೊಂಡ್ರೆ ಆಗೋದಿಲ್ಲ ಅದಕ್ಕೆ ಓಪನ್ ಮಾಡಿ. ಹೌದಾ? ನೋಡಿ ಗೈಸ್, ಫೋಟೋ ಶೂಟ್ ಮಾಡ್ರಿ ಅಂದ್ರೆ ಆ ವಿಡಿಯೋ ತೆಗೀರಿ, ಈ ವಿಡಿಯೋ ತೆಗೀರಿ. ಏನ್ ಜನನಪ್ಪ. ಅವಳು ಎಷ್ಟು ಎದ್ರಿಕೋತಾಳು ಗೊತ್ತಾ? ಸಾವಿರ ಮಾತಾಡ್ತಾವೆ. ನಾವು ಬಂದಿರೋ ಲೊಕೇಶನ್ ಇದ್ದು ಗೈಸ್. ಬ್ರೋ, ಇಲ್ಲೆಲ್ಲ ಬೋಟ್ ಬಿಡ. ಕೈ ಹಿಡಿ, ನಾ ಸ್ಟೇಜ್ ಕಾಲಿತ್ತು. ಆಮೇಲೆ ಅವ್ರು ಟರ್ನ್ ಆದ್ಮೇಲೆ ಹಿಂಗೆ ಫ್ಲೈ ಕಿಸ್ ಮಾಡ್ಕೊಂಡು, ಬಟ್ ಅವ್ರಿಗಿನ್ನ ಒಂದು ಶೋಲ್ಡ್ರಿಂದ ಅವ್ರ ಶೋಲ್ಡ್ರಿಂದ ಹೊರಗಡೆ ನೀನು ನೋಡಿ ಗಾಯ್ಸ್, ಹೆಂಗೆ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಗೈಸ್, ಇವಾಗ ನೆಕ್ಸ್ಟ್ ಲೊಕೇಶನಿಗೆ ಬಂದಿದ್ದೀವಿ, ಬೋಟಿಂಗ್ ಶೂಟ್ ಅಂತ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಸೊ ಇವಾಗ ಅವ್ರ ಕಾಸ್ಟ್ಯೂಮ್ ಕೂಡ ಚೇಂಜ್ ಮಾಡಿದ್ದಾರೆ ಗೈಸ್. ಕಾಸ್ಟ್ಯೂಮ್ ಎವಿದಾನೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಏನಲ್ಲ. ಇಲ್ಲ, ಕಾವ್ಯ ಕ್ಯೂಟಾಗಿ ಕಾಣಿಸ್ತಾಳೆ ಇದರಲ್ಲಿ. ನಮ್ಮ ಅಣ್ಣಂದ ಯಾಕೆ ಹೊಟ್ಟೆ ಇವಾಗ ಕಾಣಿಸ್ತೈತೆ ತಿಂದ್ಬಿಟ್ಟು. ಹಾ, ಹೌದು, ಫುಲ್ ಕಾಣಿಸ್ತಾ ಇರ್ಲಿಲ್ಲ. ನಡೀರಿ, ಆಯ್ತು. ಇವಾಗ ಅವ್ರು 5 ಜನ ಹೋಗ್ತಿದ್ದಾರೆ ಗೈಸ್. ನಾನು ಈ ಫೋನ್ ನಿಂಗೆ ಹಂಗೆ ಕೊಡ್ತೀನಿ, ನಡಿ. ನಾವು ಅಲ್ಲೇ ಇರ್ತೀವಿ, ಹೋಗಿ ಕ್ಲೀನ್ ಮಾಡ್ತಾ ಇರ್ತೀವಿ.
ಹೆಂಗ್ ಅಂಡಿದೀರ ನೋಡಿ ಕಾರ್ನ ಇಬ್ರು ಸೇರ್ಕೊಂಡು. ಯಾರು ಕಿತ್ತಾಕಿದ್ದು? 300 rupees. ನಾನು 100 ರೂಪಾಯಿ ಕೊಟ್ಟು ತಗೊಳ್ತೀನಿ. ನನ್ನ ಪ್ರಕಾರ ಭವಾನಿ ಜ್ಯುವೆಲ್ರಿಗೆ ಒಂದು 4,000 ಇಟ್ಟಿರ್ತಾಳೆ. ನನಗೆ ಎಷ್ಟು ಪ್ರಕಾರ 1000. ಓಕೆ. ನಾನು ಅದಕ್ಕೆ ಜಾಸ್ತಿ ನನ್ನ ಹತ್ರ ಮತ್ತೆ ಚಿಕ್ಕ ಬಟನ್ಗೆ ನಿನ್ ಜೋಬಲ್ಲಿ ಎಲ್ಲಂತೆ ಬ್ರೋ? ಚೆನ್ನಾಗಿ ಕಾಣಿಸ್ತೈತೆ. ಹೊಟ್ಟೆ ಒಂಚೂರು ಎಳ್ಕೊ ಅವಾಗವಾಗ ಒಂದು ಸ್ವಲ್ಪ. ಇದರಲ್ಲೂ ಕಾಣಿಸ್ತೈತೆ. ಹೋಗ್ರಿ ತಗೊಳ್ರಿ. ವ್ಲಾಗ್ ನಂಗೆ ಕಂಟಿನ್ಯೂ ಮಾಡ್ಕೊ ಬನ್ನಿ. ಇದೇ ಬೋಟು ಚೆನ್ನಾಗೈತೆ. ಅಲ್ಲೇ ಐತಲ್ಲ, ಹೋಗ್ರಿ. ನೀರಲ್ಲಿ ತಳ್ಳಿಬಿಡೋಣ ಅಂತ ಕರ್ಕೊಂಡ್ ಬಂದಿದೀವಿ. ಅಲ್ಲ ಮಾತ್ ನಾನೇ ಇದೀನಿ ಇಲ್ಲಿ. ಅಲ್ಲ ನಂಗೇನ್ ಗೊತ್ತಾ, ನಾನ್ ಬಿದ್ರು ಪರವಾಗಿಲ್ಲ, ನನ್ ಫೋನ್ ಮಾತ್ರ ಬೀಳ್ಸ್ಕೊಂಡು. ಅಲ್ಲ ಬಸ್ ಹೇಳ್ತಾರೆ 5 ಲಕ್ಷದ ಕ್ಯಾಮ್ರಾ ನಡ್ಕೊಂಡು ನೀನ್ ಈ ಅಮ್ಮ ಫೋನ್ ಹಿಂಗ್ ಆಡ್ತಾಳೆ ಅಂತ. ಜೋರಾಗಿ ಹೇಳಕ್ ಆಗಲ್ವಲ್ಲ. ಅದಕ್ಕೆ ಮನ್ಸಿನ ಅಲ್ಲ 1000 ಮಾತಾಡ್ತಾಳೆ. ನೀರು ಅಂದ್ರೆ ಏನೋ ಏನಂಕಲ್ ಹಿಂಗ್ ಮತ್ತೆ ಹಿಂಗ್. ವಾವ್, ಇಲ್ಲೇ ಎರಡ ಅನ್ಸ್ತಾ ಇದೆ ನಂಗೆ. ನಾನಿರಲ್ಲ ಅಪ್ಪ. ಇವಾಗ ನಮ್ಮ ಅಣ್ಣವರು ಬೋಟ್ನ ರೈಡ್ ಮಾಡ್ತಿದ್ದಾರೆ. ಅಂಕಲ್ ಅಯ್ಯಯ್ಯೋ ತಳ್ಳಿದ್ರೆ ಮೂವ್ ಆಗುತ್ತೆ. ನೀವ್ ಎಲ್ಲಿ ತಳ್ತೀರಾ? ಅಯ್ಯೋ ಅಂಕಲ್, ಒಳಗಡೆ ಮಲ್ಕೊಂಡ್ಬಿಡ್ಬೇಕಿತ್ತು ನೀವು. ಆ ಕಡೆ ಬ್ರೋ ನಾನು ಬಿಟ್ಬಿಟ್ಟು ತೆಗೀರಿ ಬ್ರೋ. ಕಾವ್ಯ ಐ ಥಿಂಕ್ ಸೊ ಇದು ಹಿಡ್ಕೋಬೇಕು. ಹಂಗಿದ್ರೆ ಸೀದಾ ಆಗುತ್ತಾ? ಅಯ್ಯಯ್ಯೋ ಹಗಳ ಆಗ್ತಿದೆ ನೋಡು. ಕಚ್ಚುತ್ತಣ ಅದು? ಹೌದಾ? ಹೋಗ್ತಿದೆ ನೋಡಲಿ. ಹೋಗ್ತಾ ಇದೆ ಒಳಗೆ. ಹೋಗಿ ಬಿಡ್ತು. ಸೊ ಬನ್ನಿ ಇವಾಗ ಆ ಕಡೆ ಹೋಗೋಣ ರೀಲ್ಸ್ ಮಾಡಕ್ಕೆ. ನಾವು ಇಲ್ಲಿ ಕರೆಕ್ಟಾಗಿ ಬೆಳಗ್ಗೆ 5 ಗಂಟೆಗೆ ಇಲ್ಲಿ ಬಂದ್ಬಿಡ್ಬೇಕು. ನಾವು 5:15 ಸ್ಟಾರ್ಟ್ ಆಗಿಬಿಡುತ್ತೆ ಬೆಳಕಾಗೋದಿಲ್ಲಿ. ಅವಾಗ ಕರೆಕ್ಟಾಗಿ 8 ಗಂಟೆವರೆಗೂ ಮಾಡ್ಬೋದು ನೀಟಾಗೆ. 3 ಗಂಟೆಗೆ ಎದ್ದೇಳ್ಬಿಡ್ಬೇಕು ನಾವು ಪಟ್ಟಂತ. ಅಯ್ಯೋ ಇನ್ನು ಫೋನ್ ಕೊಡೋದು, ಸಾಂಗ್ ಹಾಕ್ತೀನಿ. ಇಟ್ಕೊ ಬಂದಿಲ್ವಾ ಬ್ಲೂಟೂತ್? ಅದು ಇದ್ದಲ್ಲಿ ಇಟ್ಕೊತಿದ್ದೆ, ನೀನೇ ತುಟ್ಕೊಬಿಟ್ಟೆ ಬೆಳಗ್ಗೆನೆ. ಗೈಸ್ ಫೈನಲಿ ಇವಾಗ ನೆಕ್ಸ್ಟು ಬೀಚ್ ಬೇಕು ಅಂತ ಆಯ್ಕೊಂಡು ಬಂದಿದ್ದೀವಿ ಗೈಸ್. ನೋಡಿದ್ರೆ ಇಲ್ಲಿ ಎಷ್ಟು ಬಿಸಿಲಿದೆ ನೋಡಿ ಗೈಸ್. ಇಷ್ಟು ಬಿಸಿಲಲ್ಲಿ ಹೆಂಗೆ ಶೂಟ್ ಮಾಡೋಕ್ಕಾಗುತ್ತೆ? ನಾವಿವಾಗ 5:15 ಶೂಟ್ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಮಾರ್ನಿಂಗ್ 5 ಗಂಟೆ ಕಾವಿನ ಎಬ್ಬರಿಸಿ ಅವಳಿಗೆ ಮೇಕಪ್ ರೆಡಿ ಮಾಡಿ ಹೊರಡಬೇಕು. ಏನ ನೋಡಿ ಗೈಸ್ ಹೆಂಗೆ ಬಂದವಳೆ, ಬೀಚ್ ಹುಡುಗಿ ಥರ ಬಂದವಳೆ. ನಾನೇ ಒಳ್ಳೆ ಪ್ಯಾಲೆ ಥರ ಬಂದಿದ್ದೀನಿ. ಏನ ಏನ್ರ ನಂಗೂ ಹೇಳ್ರ. ಅಯ್ಯೋ ಇಲ್ಲ, ಅದಕ್ಕೆ ಸಪ್ರೇಟು. ಇಲ್ಲೇ ಮಲ್ಕೊಳ್ಳೋಣ ಬಿಡ್ರಿ, ಬೀಚ್ ಮುಂದೆನೆ ಮಲ್ಕೊಬಿಡೋಣ ನೈಟು. ಹೆವಿ ಬಿಸಿಲು ಗೈಸ್. ಹಾಂ ಯಾವ್ದನ? ಓಯ್ ಬಿರಾಡ ಬ್ರೋ. ಯಾವ್ದಣ್ಣ? ಯಾವುದು ಬೇಡಪ್ಪ. ಹಾ ಮಾಡ್ಬಿಡ್ಲಿ ಬಿಡು. ಯಾಕೆ 24 hours ಕಣೆ, ನಾಳೆ ಸಂಜೆವರೆಗೂ ಇರ್ತದೆ. ಯಾರು ಆಡ್ತಾರ್ತಾನೆ ಇಲ್ಲೇ ಮಾಡ್ಬೇಕು ಬ್ರೋ. ಅದು ಬೆಟ್ಟದ ಮುಂದೆಗಡೆಗೆ ಸಕ್ಕದಾಗಿರುತ್ತೆ, ಚೆನ್ನಾಯ್ತಲ್ಲ. ಕಾಪು ಬೀಚ್ ಅದೇ ಸೈ. ಇದಕ್ಕಿನ್ನ ಬ್ರೋ ಮರವಂತಿ ಬೀಚ್ ಬ್ರೋ ಹೆಂಗೈತೆ ಗೊತ್ತಾ ಬ್ರೋ? ಬಸ್ಸು ಗೊತ್ತಿಲ್ಲ ಅನ್ಸುತ್ತೆ ಅದು ಬೀಚ್. ಮರವಂತಿ ಬೀಚ್ ಇದೇನು ಬಂಡೆ, ಅದಿನ್ನ ಮಸ್ತ್ ಬಂಡೆ. ಬೇಡ ಎಷ್ಟದು? ಬೇಡ. ಒಬ್ರಿಗ ಇಬ್ರು ಸಹ ಮಾಡ್ಕೊತೀರಾ?
ಈ ಕೈಟ್ ಬೇಕು ಅಂತ ಅಂದ್ರು ವಿಡಿಯೋಗ್ರಾಫರು ನೋಡಿ. ಕೈಟು ಉತ್ಪತ್ತಿ ಮಾಡ್ಕೊಂಡು ಬಂದಿದ್ದೀವಿ ನಾವು ಈ ಜಾಗದಲ್ಲಿ. ನಮ್ಮ ಅಣ್ಣವ್ರಾಗ ಎತ್ಕೊ ಬಂದವ್ರೆ ಅಂತಿದ್ದೀನಿ. ಇನ್ನೊಂಚೂರು ಕಮ್ಮಿ ಮಾಡಿ. ಎಷ್ಟು ಚೆನ್ನಾಗಿ ಆಡ್ತಾ ಐತೆ ನೋಡಿ ಗೈಸ್. ಆಹಾ ಸಖತ್ತಾಗಿದೆ ಲೊಕೇಶನ್. ಇನ್ನ ಕಮ್ಮಿ ಮಾಡೋಣ. ಎಷ್ಟು ಕಷ್ಟ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸೋಕ್ಕೆ. ನಾನು ಮಾಡಿಸ್ಕೋಬೇಕು ಅಂತ ಕನ್ಸಿಟ್ಕೊಂಡಿದ್ದೆ, ನಮ್ಮ ಅಣ್ಣ ಮಾಡಿಸ್ಕೊತಾವನೆ. ಈ ಕುಳ್ಳಿನ ಮದುವೆ ಆಗ್ಬಿಟ್ಟು ನಮ್ಮಣ್ಣ ಕಮಾನ್ ಸಾಕ್ಬಿಡ್ರೋ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವಾಗ ನಾ ಫ್ರೆಶ್ ಅಪ್ ಆಗಿ ಸೆಕೆಂಡ್ ಡೇ ಇವ್ರದ್ದು ಗೌನ್ ಹಾಕೊಂಡಿದ್ದಾರೆ ಶೂಟ್ ಮಾಡ್ಸಕ್ಕೆ. ಇವತ್ತು ಹೋಗ್ತಾ ಇದ್ದೀವಿ ಮತ್ತೆ ಬೀಚ್ ಹತ್ರ. ಇನ್ನೊಂದೆರಡು ಶಾರ್ಟ್ ತೊಗೊಂಡು ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಏನಂತ ಅಂದರೆ ನಂದು ಇವ್ರ ಪ್ರೀ ವೆಡ್ಡಿಂಗ್ ಶೂಟು ಪಾರ್ಟ್ ನನ್ನ ಹತ್ರ ಬರುತ್ತೆ, ಐ ಮೀನ್ ಯೂಟ್ಯೂಬ್ ಬ್ಲಾಗು. ಸೊ ಪಾರ್ಟ್ ಅವರ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ. ಹಾಂ, ದುಷ್ಯಂತ್ ಕಾವ್ಯ. ಇರು ಸ್ಟಾಪ್ ನೋಡಿ ಗೈಸ್, ಹೆಂಗಷ್ಟು ಅರ್ಜೆಂಟ್ ಅವ್ನಿಗೆ. ಇವಾಗ ನಾವು ಹೆಂಗೆ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ವ್ಲಾಗ್ ನೋಡೋದ್ಮೇಲೆ ಆ ವ್ಲಾಗ್ ಕೂಡ ಕಂಟಿನ್ಯೂಷನ್ ಆಗಿ ನೋಡಿ ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ ದುಷ್ಯಂತ್ ಕಾವ್ಯನ, ಹಾಗೆ ನನ್ನ ಕೂಡ ಸಪೋರ್ಟ್ ಮಾಡಿ, ಇಬ್ರಿಗೂ ಸಪೋರ್ಟ್ ಮಾಡಿ ಇದೆ ಅಂತ. ಈ ಯೂಟ್ಯೂಬ್ ಬ್ಲಾಗ್ ನಿಮ್ಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.